ಹೆಸರಿದ್ಯಾ? ನನ್ನ ಹೆಸರು ಕೀರ್ತನ. ನನ್ನ ಹೆಸರು ನಿಖಿಲ್. ನಾವು 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ನುಲೇನೂರು. ಪ್ರೀತಿಯ ಗೆಳೆಯ ಗೆಳತಿಯರೇ, ಇಂದಿನ ಪಾಠದಲ್ಲಿ ನಾವು ದ್ರವ್ಯ ಎಂದರೇನು, ದ್ರವ್ಯದ 3 ಸ್ಥಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಹೌದಾ? ಹಾಗಾದರೆ ದ್ರವ್ಯ ಎಂದರೇನು? ದ್ರವ್ಯ ಎಂದರೆ ರಾಶಿಯುಳ್ಳ ಹಾಗೂ ಸ್ಥಳವನ್ನು ಆಕ್ರಮಿಸಬಲ್ಲ ಯಾವುದೇ ವಸ್ತುವನ್ನು ದ್ರವ್ಯ ಎನ್ನುವರು. ದ್ರವ್ಯದಲ್ಲಿ 3 ಸ್ಥಿತಿಗಳಿವೆ. ಅವು ಯಾವುವು? ದ್ರವ್ಯದಲ್ಲಿ 3 ಸ್ಥಿತಿಗಳಿವೆ. ಫಸ್ಟ್ನೇದು ಘನ, ಸೆಕೆಂಡ್ನೇದು ದ್ರವ, ಥರ್ಡ್ನೇದು ಅನಿಲ. ಘನದಲ್ಲಿ ಫಸ್ಟ್ನೇದು ಘನದಲ್ಲಿ ಒತ್ತಟ್ಟಿನ ಕಣಗಳಿರುತ್ತವೆ. ಅದರಲ್ಲಿ ಯಾವುದೇ ವಸ್ತುಗಳಿಗೆ ಅವಕಾಶ ಇರುವುದಿಲ್ಲ. ದ್ರವದಲ್ಲಿ ಸ್ವಲ್ಪ ಬಿಡಿಯಾಗಿನ ಕಣಗಳಿರುತ್ತವೆ. ಅದರಲ್ಲಿ ಯಾವುದೇ ವಸ್ತುಗಳು ಹೋಗಬಹುದು. ಅನಿಲದಲ್ಲಿ ತುಂಬ ಬಿಡಿಯಾಗಿ ಕಣಗಳಿರುತ್ತವೆ. ಅದು ಆರಾಮಾಗಿ ಘನಕ್ಕೆ ಒಂದು ಎಕ್ಸಾಂಪಲ್ ಜಾಮೆಟ್ರಿ ಬಾಕ್ಸ್ ಮತ್ತೆ ಚಮಚ. ಜಾಮೆಟ್ರಿ ಬಾಕ್ಸ್ ಅಲ್ಲಿ ಮುರಿಯೋಕ್ಕಾಗುತ್ತಾ? ಆಗುತ್ತಾ? ಆಗಲ್ಲ. ಏಕೆಂದರೆ ಘನಗಳಲ್ಲಿ ಒತ್ತಟ್ಟಿನ ಕಣಗಳಿರುತ್ತವೆ, ಹಾಗಾಗಿ ಇದನ್ನು ಮುರಿಯಲು ಆಗಲ್ಲ. ದ್ರವದಲ್ಲಿ ನಾನೀಗ ನೀರು ಚೆಲ್ತೀನಿ, ನೀವೇನಾಯ್ತು? ಏಕೆಂದರೆ ಕಣಗಳು ದ್ರವದಲ್ಲಿ ತುಂಬ ಸ್ವಲ್ಪ ಬಿಡಿಯಾಗಿರುತ್ತೆ, ಹಾಗಾಗಿ ಅದು ಹರಿಯಲು ಅವಕಾಶ ಮಾಡಿಕೊಡುತ್ತೆ. ಅನಿಲದಲ್ಲಿ ಅನಿಲದಲ್ಲಿ ಕಣಗಳು ತುಂಬಾ ಬಿಡಿಯಾಗಿರುತ್ತದೆ. ನಾನು ಇಲ್ಲಿ ಅಗರಬತ್ತಿಯನ್ನು ಹಚ್ಚಿದರೆ ಈ ಕೊಠಡಿಯ ಸುತ್ತ ಹೋಗುವಷ್ಟು ಕಣಗಳು ಬಿಡಿಯಾಗಿರುತ್ತವೆ. ಹಾಗಾಗಿ ಇದು ಬೇಗವಾಗಿ ಹರಡುತ್ತದೆ, ಏಕೆಂದರೆ ಅಗರಬತ್ತಿಯಲ್ಲಿ ಕಣಗಳು ತುಂಬಾ ಬಿಡಿಯಾಗಿರುತ್ತವೆ. ನಾವು ದ್ರವವು ಕಣಗಳಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ಚಟುವಟಿಕೆಯ ಮೂಲಕ ತೋರಿಸುತ್ತೇವೆ. ನಾನು ಒಂದು ಲೋಟವನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಕಾಣಿಸ್ತಿದೆಯಾ? ಇದರಲ್ಲಿ ಒಂದು ಮಾರ್ಕ್ ಮಾಡಿ ಕಾಣಿಸ್ತಿತ್ತು. ಇದಕ್ಕೆ ನಾನು ಉಪ್ಪಿನ ಕಣಗಳನ್ನು ಹಾಕುತ್ತೇನೆ, 1 ಚಮಚದಷ್ಟು. ಅದನ್ನು ಕಲಕುತ್ತೇನೆ. ಉಪ್ಪು ಕರಗ್ತಾ ಇದೆ. ಈಗ ಉಪ್ಪು ಕರಗಿತು. ನೀರು ನಾನು ಪಾಯಿಂಟ್ ಮಾಡಿರೋ ಜಾಗಕ್ಕಿಂತ ಮೇಲೆ ಬಂದಿದೆಯಾ? ಬಂದಿದ್ಯಾ? ಇಲ್ಲ. ಯಾಕಿರ್ಬೋದು ಹೇಳ್ರಿ? ಬಂದಿದ್ಯಾ? ಬಂದಿದೆಯಾ? ಏಕೆಂದರೆ ದ್ರವದಲ್ಲಿ ಕಣಗಳು ಬಿಡಿಯಾಗಿರುತ್ತದೆ,
ಆ ಜಾಗದಲ್ಲಿ ಉಪ್ಪು ಕರಗಿ ಆ ಜಾಗವನ್ನು ಆವರಿಸಿಕೊಂಡಿದೆ. ಹಾಗಾಗಿ ಅದು ಆ ಪಾಯಿಂಟ್ಗಿಂತ ಮೇಲೆ ನೀರು ಬರಕ್ಕೆ ಬಿಟ್ಟಿಲ್ಲ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನಿವಾಗ ಒಂದು ರಾಸಾಯನಿಕ ಇದು ತಗೊಂಡಿನಿ, ಅದೇನೇನು ಪೊಟ್ಯಾಷಿಯಂ ಪಾರ್ಗಮ್ ನೆಕ್ಸ್ಟ್ ಇದನ್ನು ನಾನು ಈ ಚಟುವಟಿಕೆಯನ್ನು ದ್ರವಗಳು ಎಷ್ಟು ಚಿಕ್ಕವಾಗಿದೆ ಎಂಬುದನ್ನು ನಾನು ತಿಳಿಸ್ತೀನಿ. ಈ ರಾಸಾಯನಿಕದ ಹೆಸರು ಪೊಟ್ಯಾಷಿಯಂ ಪಾರ್ಗನೇಟ್ಗಳು ಅಂತ. ಇದನ್ನು ನಾನು ಒಂದು ಲೋಟದಲ್ಲಿ ಕಾಲು ನೀರಷ್ಟು ತಗೊಂಡಿದ್ದೀನಿ.